ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಟಾಪ್ 20 GK ಪ್ರಶ್ನೆಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ನ್ಯೂಯಾರ್ಕ್ನ ಪಾರ್ಕ್ ಅವೆನ್ಯೂದಲ್ಲಿರುವ ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಪ್ರಪಂಚದ ಅತ್ಯಂತ ಯಾವ ನಿಲ್ದಾಣ ಅಂತ ಕೇಳಿದರೆ ಇಲ್ಲಿ ಅತಿ ದೊಡ್ಡ ಒಂದು ರೈಲು ನಿಲ್ದಾಣ ಅಂತಕ್ಕಂಥದ್ದು. ನ್ಯೂಯಾರ್ಕ್ನ ಪಾರ್ಕ್ ಅವೆನ್ಯೂದಲ್ಲಿರ್ತಕ್ಕಂತಹ ಒಂದು ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಏನಿದೆ ಅದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ನಿಲ್ದಾಣ ಈಗ ಆಗಿರ್ತಕ್ಕಂಥದ್ದು. ಇದು ಎಲ್ಲಿದೆ ಅಂತ ಅಂದರೆ ನ್ಯೂಯಾರ್ಕ್ನ ಒಂದು ಪಾರ್ಕ್ ಅವೆನ್ಯೂದಲ್ಲಿ ಇರತಕ್ಕಂಥದ್ದು. ಅದರ ಹೆಸರೇನು ಅಂತ ಕೇಳಿದರೆ ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಎಂಬತಕ್ಕಂಥದ್ದು. ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಎಂಬತಕ್ಕಂಥದ್ದು ಈ ಒಂದು ಅತಿ ದೊಡ್ಡ ಒಂದು ರೈಲು ನಿಲ್ದಾಣ. ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಒಂದು ರೈಲು ನಿಲ್ದಾಣ ಇಲ್ಲಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದೇನೆ, ನೀವು ನೋಡ್ಬೋದು. 7,50,000ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸೇವೆ ಸಲ್ಲಿಸ್ತಕ್ಕಂತಹ ಒಂದು ರೈಲು ನಿಲ್ದಾಣ ಇದು ಏನು ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ರೈಲು ನಿಲ್ದಾಣ ಆಗಿದೆ. ಹಾಗೆ ಎರಡನೇ ಪ್ರಶ್ನೆ ನಾವು ಬರೋದಾದರೆ ಇಲ್ಲಿ ನೋಡ್ಬೋದು, ಕೀಟಶಾಸ್ತ್ರವು ಯಾವುದರ ಬಗ್ಗೆ ಅಧ್ಯಯನ ಮಾಡುತ್ತದೆ ಅಂತ ಕೇಳಿದರೆ, ಕೀಟಶಾಸ್ತ್ರ ಅಂತ ಅಂದರೆ ಎಂಟಮೋಲಜಿ ಅಂತ ಇಲ್ಲಿ ಇಂಗ್ಲೀಷ್ನಲ್ಲಿ ಕರೀತಾರೆ. ನಿಮಗೆ ಯಾವ ಥರ ಪ್ರಶ್ನೆ ಬರ್ಬೋದು ಅಂತ ಅಂದರೆ ಎಂಟಮಾಲಜಿ ಇದು ಯಾವುದರ ಒಂದು ಅಧ್ಯಯನ ಅಂತ ಇಲ್ಲಿ ಪ್ರಶ್ನೆ ಬರ್ಬೋದು. ಇಲ್ಲಿ ಕೀಟಗಳಿಗೆ ಸಂಬಂಧಪಟ್ಟಂತೆ ಆಪ್ಷನ್ ಇಲ್ಲಿ ಬಿ ಏನಿದೆ, ಕೀಟಗಳಿಗೆ ಸಂಬಂಧಪಟ್ಟಂತೆ ಇದು ಅಧ್ಯಯನ ಮಾಡ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನಾವು ಮೂರನೇ ಪ್ರಶ್ನೆಗೆ ಬರೋದಾದರೆ 1993ರಲ್ಲಿ ಯುನೈಟೆಡ್ ನೇಷನ್ನ 182ನೇ ಸದಸ್ಯ ರಾಷ್ಟ್ರವಾದ ಎರಿಟ್ರಿಯಾ ಇದು ಯಾವ ಖಂಡದಲ್ಲಿದೆ ಅಂತ. ಇಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಬಹುದು ಅಂತಂದರೆ ಎರಿಟ್ರಿಯಾ ಎಂಬತಕ್ಕಂಥ ಒಂದು ದೇಶ ಯಾವ ಖಂಡದಲ್ಲಿದೆ ಅಂತ ಕೇಳೋ ಬದಲಿಗೆ ಇಲ್ಲಿ ಈ ರೀತಿಯಾಗಿ ಇಲ್ಲಿ ಕೇಳಿದರೆ 1993ರಲ್ಲಿ ಯುನೈಟೆಡ್ ನೇಷನ್ನ 182ನೇ ಸದಸ್ಯ ರಾಷ್ಟ್ರವಾದ ಎರಿಟ್ರಿಯಾ ಇದು ಯಾವ ಖಂಡದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು ಎಲ್ಲಿದೆ ಅಂತ ಅಂದರೆ ಆಪ್ಷನ್ ಬಿ ಆಫ್ರಿಕಾ ಖಂಡದಲ್ಲಿ ಇದು ಕಂಡು ಬರ್ತದೆ. ಆಫ್ರಿಕಾ ಖಂಡದಲ್ಲಿ ಈ ಒಂದು ಎರಿಟ್ರಿಯಾ ಎಂಬತಕ್ಕಂತಹ ಒಂದು ದೇಶ ಇಲ್ಲಿ ಕಂಡು ಬರ್ತದೆ. ಅದೇ ರೀತಿ ಇಲ್ಲಿ ಮುಂದೆ ಒಂದು ಪ್ರಶ್ನೆನ ನೋಡೋಣ. ಇಲ್ಲಿ ಗರಂ ಪಾನಿ ಎಂಬತಕ್ಕಂತಹ ಒಂದು ಅಭಯಾರಣ್ಯ ಇದೆ. ಗರಂ ಪಾನಿ ಎಂಬತಕ್ಕಂಥದ್ದು ಇದು ಭಾರತದಲ್ಲಿ ಇರ್ತಕ್ಕಂತಹ ಒಂದು ಅಭಯಾರಣ್ಯ. ಗರಂ ಪಾನಿ ಅಂತ ಅಂದರೆ ಬಿಸಿ ನೀರು ಎಂದು ಇಲ್ಲಿ ಅರ್ಥ ಬರ್ತದೆ. ಗರಂ ಪಾನಿ ಎಂಬತಕ್ಕಂಥ ಒಂದು ಅಭಯಾರಣ್ಯ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂನಲ್ಲಿ ಇರ್ತಕ್ಕಂಥದ್ದು. ದೀಪು ಎಂಬತಕ್ಕಂತಹ ಒಂದು ಪ್ಲೇಸ್ ಅಸ್ಸಾಂನಲ್ಲಿ ಈ ಒಂದು ಗರಂ ಪಾನಿ ಎಂಬತಕ್ಕಂತಹ ಒಂದು ಅಭಯಾರಣ್ಯ ನಿಮಗೆ ಕಂಡು ಬರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನ ಯಾವ ವಿಷಯಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತ. ಕೆಳಗಿನ ಯಾವ ಒಂದು ವಿಷಯಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅಂತ ಇಲ್ಲಿ ಕೇಳಿದರೆ ಟೋಟಲ್ ಆಗಿ 6 ವಿಷಯಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇಲ್ಲಿ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರಕ್ಕೆ 1968ರಿಂದ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಕೊಂಡು ಬರ್ತಿದ್ದಾರೆ. ಹಾಗಾದರೆ ಇಲ್ಲಿ ಯಾವುದಕ್ಕೆ ಇಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ, ಶರೀರಶಾಸ್ತ್ರ ಮತ್ತು ಅಥವಾ ವೈದ್ಯಕೀಯ, ಸಾಹಿತ್ಯ, ಶಾಂತಿ ಮತ್ತು ಅರ್ಥಶಾಸ್ತ್ರ. ಇಲ್ಲಿ ಏನು ಟೋಟಲ್ ABC ಎಲ್ಲಿದೆ ಎಲ್ಲವೂ ಕೂಡ ಇಲ್ಲಿ ಈ ಒಂದು ವಿಷಯಗಳಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗ್ತದೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿರ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಓಕೆ, ಈಗ ಮುಂದಿನ ಪ್ರಶ್ನೆ ನೋಡೋಣ. 1933ರಲ್ಲಿ ಅಧಿಕಾರಕ್ಕೆ ಬಂದ ಹಿಟ್ಲರ್ ಪಕ್ಷವನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತ. 1933ರಲ್ಲಿ ಹಿಟ್ಲರ್ ಪಕ್ಷ ಇಲ್ಲಿ ಏನು ಅಧಿಕಾರಕ್ಕೆ ಬರುತ್ತೆ ಅದು ಎಲ್ರಿಗೂ ಕೂಡ ಗೊತ್ತಿದೆ. ಹಾಗಾದರೆ ಆ ಒಂದು ಪಕ್ಷದ ಹೆಸರು ಅಂತ ಏನು ಅಂತ ಕರೀತಾರೆ ಅಂತ ಇಲ್ಲಿ ಕೇಳ್ತಾ ಇದ್ರು. ನಾಜಿ ಪಕ್ಷ ಅಂತ. ನಾಜಿ ಪಕ್ಷ ಅಂತ ಈ ಒಂದು 1933ರಲ್ಲಿ ಅಧಿಕಾರಕ್ಕೆ ಬಂದಂತಹ ಒಂದು ಹಿಟ್ಲರ್ ಪಕ್ಷವನ್ನು ನಾಜಿ ಪಕ್ಷ ಅಂತ ಇಲ್ಲಿ ಕರೀತಾ ಇದ್ರು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. FFC ಅಂತ ಅಂದರೆ ಇಲ್ಲಿ ಏನು ಅಂತ ಕೇಳಿದರೆ ಇದೊಂದು ಚಲನಚಿತ್ರ ಹಣಕಾಸು ನಿಗಮ. ಚಲನಚಿತ್ರ ಹಣಕಾಸು ನಿಗಮ ಆಗಿದೆ. ಫಿಲ್ಮ್ ಫೇರ್ ಅಂತ ಇಲ್ಲಿ ಕರೀತಾರೆ. ಫಿಲ್ಮ್ ಫೇರ್ ಇಲ್ಲಿ ಹಣಕಾಸು ನಿಗಮ ಅಂತ ಇಲ್ಲಿ ಕರೀತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಅತಿ ವೇಗದ ಸಂಕ್ಷಿಪ್ತ ಬರಹಗಾರ ಇಲ್ಲಿ ಯಾರು ಅಂತ ಕೇಳಿದರೆ, ಅತಿ ವೇಗದ ಸಂಕ್ಷಿಪ್ತ ಬರಹಗಾರ ಇಲ್ಲಿ ಯಾರು ಅಂತ ಕೇಳಿದರೆ ಡಾಕ್ಟರ್ GD ಬೀಸ್ಟ್ ಎಂಬತಕ್ಕಂಥವ್ರು. ಡಾಕ್ಟರ್ GD ಬೀಸ್ಟ್ ಎಂಬತಕ್ಕಂಥವ್ರು ಅತಿ ವೇಗದ ಒಂದು ಸಂಕ್ಷಿಪ್ತ ಬರಹಗಾರರು ಇಲ್ಲಿ ಆಗಿರ್ತಾರೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಎಪ್ಸಮ್ ಎಂಬತಕ್ಕಂಥದ್ದು ಇದು ಯಾವ ಸ್ಥಳದೊಂದಿಗೆ ಸಂಬಂಧ ಹೊಂದಿದೆ ಅಂತ. ಎಪ್ಸಮ್ ಎಂಬತಕ್ಕಂಥ ಒಂದು ಇದು ಕ್ರೀಡೆಯ ಒಂದು ಏನು ಸ್ಥಳ ಇದೆ, ಇದು ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಎಪ್ಸಮ್ ಎಂಬತಕ್ಕಂಥದ್ದು ಈ ಒಂದು ಕುದುರೆ ಓಟಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಥಳ ಹೊಂದಿರತಕ್ಕಂಥದ್ದು. ಕುದುರೆಯ ಓಟಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಥಳ ಆಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಇವತ್ತಿನ ಒಂದು ಕೊನೆಯ ಪ್ರಶ್ನೆ,
ಡಾಕ್ಟರ್ ಕ್ರಿಶ್ಚಿಯನ್ ಬರ್ನಾರ್ಡ್ ಅವರು ಲೂಯಿಸ್ ವಾನ್ಶಸ್ಕಿಯ ಮೇಲೆ ನಡೆಸಿದ ಮೊದಲ ಮಾನವ ಹೃದಯ ಕಸಿ ಶಸ್ತ್ರಚಿಕಿತ್ಸೆಯನ್ನು ಯಾವಾಗ ನಡೆಸಲಾಯಿತು ಅಂತ, ಅಂದರೆ ಯಾವ ವರ್ಷದಲ್ಲಿ ನಡೆಸಲಾಯಿತು ಅಂತ ಕೇಳಿದರೆ. ಓಕೆ, ಈ ಪ್ರಶ್ನೆಗೆ ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡಿ ತಿಳಿಸಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.